ಸಂಜೆಯ ಶುಭೋದಯ ಸ್ನೇಹಿತರೆ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಜಾಗಕ್ಕೆ ನಮ್ಮ ಗದ್ದೆಗೆ ಬರೋಕ್ಕಾಗಿಲ್ಲ. ನೆನ್ನೆ ಅದರಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ಬಿಟ್ಟು ಮಲ್ಕೊಂಡೆ. ಭಯಂಕರ ಬೆನ್ನು ನೋವು, ಮೈಕೈ ನೋವೆಲ್ಲ ಸ್ಟಾರ್ಟ್ ಆಗೋಗಿತ್ತು. ಹಂಗಾಗಿ ನನ್ನಿಂದ ಏನೂ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎಚ್ಚರ ಆಯಿತು. ಬೆಳಗ್ಗೆ ಎದ್ದಾಗ 5:05 ಎಚ್ಚರ ಆಯಿತು. ಆದರೆ ಆ ಮೈಕೈ ನೋವು ಒಳಗಡೆ ಮಲ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲ, ಮೈಕೈ ನೋವು ಆಗಿದ್ದರಿಂದ ಏನೋ ನಡೆದಿದೆಯಲ್ಲ ಇಲ್ಲಿ ಹೊಲ್ದ ಹತ್ರ. ನಾವು ಕ್ಲೀನ್ ಮಾಡಿದ್ದು ಯಾರೋ ಬಂದವರಲ್ಲ ಇದ್ರೊಳಗಡೆ. ಟ್ಯಾಕ್ಟ್ರು ಇಳಿಸೋರಲ್ಲ, ಯಾರಿದು? ಏನಪ್ಪ, ಯಾರೋ ಬಂದಿರೋ ಥರ ಕಾಣ್ತದೆ. ಯಾರೋ ಗೊತ್ತಿಲ್ಲ. ನೋಡಿ, ನಮ್ಮ ಜಾಗ ಅಲ್ಲಿ ಯಾರೋ ಒಳಗಡೆಯಿಂದ ಇಳಿದಿದ್ದಾರೆ ಅನಿಸುತ್ತೆ. ನಾವು ಕ್ಲೀನ್ ಮಾಡಿ ಹೋಗಿದ್ದೆ, ಹಂಗಿದೆ ಗೊತ್ತಿಲ್ಲ. ನೋಡೋಣ. ಆಹಾ, ಈ ವೆದರೇ ಚಂದ. ನಾನು ಹುಟ್ಟಿದ್ದು ಬೇಲೂರಲ್ಲಿ. ಈ ಜಾಗ ಇರೋದು ಬೇಲೂರಿಂದ ಒಂದು 2 ಕಿಲೋಮೀಟ್ರ್ ಆಚೆ ಬರಬೇಕು. ಈ ವೆದರ್ನ ಈ ಜಾಗ ಇರೋದು ಬೇಲೂರಿಂದ 2 ಕಿಲೋಮೀಟ್ರ್ ಹೊರಗಡೆ. ಆ್ಯಕ್ಚುಲಿ ಏನು ಅಂದರೆ, ನಾನು ಇಲ್ಲಿ ಹುಟ್ಟಿದ್ದು ಒಂದು ಬಿಟ್ಟರೆ ಜೀವನ ಮಾಡಿದ್ದೆಲ್ಲ ನಾನು ಬೇಲೂರಿಂದ ಹೊರಗಡೆನೆ. ಆದರೆ ಯಾವಾಗಲೂ ಯಾವ ಊರು ನಿಂದು ಅಂತ ಕೇಳಿದಾಗ ನಮ್ಮ ಬೇಲೂರು ಅಂತ ಹೇಳಿದ್ದು ನೆನಪು. ಇವತ್ತು ನಾನು ಯಾವ ಊರು ಅಂತ ಕೇಳಿದ್ರೆ ಬೇಲೂರು ಅಂತಲೇ ಹೇಳೋದು. ಪ್ರತಿ ಸಂಡೇ ನಮ್ಮ ತಂದೆಯವ್ರು ಕರ್ಕೊಂಬರೋರು. ನಾವು ಚಿಕ್ಕವರಿದ್ದಾಗ ಬಂದು ಹೋಗೋದು. ಆ ಒಂದು ಫ್ಲೋ ಅಲ್ಲಿ ಯಾವಾಗ ಯಾರು ಕೇಳಿದ್ರು ನಂದು ಯಾವ ಊರು? ಬೇಲೂರು. ಯಾವ್ರಿಂದ? ಬೇಲೂರು. ಬಟ್ ಇಲ್ಲಿ ಇದ್ದಿದ್ದು ಮಾತ್ರ ತುಂಬ ಕಡಿಮೆ. 1 ದಿನ 2 ದಿನ 3 ದಿನ ಆ ಥರ. ಯಾರೋ ಫ್ರೆಂಡ್ ಬಂದಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಬಾ, ಯಾವ ನೀನು ಅಂತ ನೋಡ್ತಾ ಇರೋದು. ಇದು ಹೊಸ ಮನುಷ್ಯ, ಇಲ್ಲಿ ಯಾಕೆ ಬಂದವನೇ ಅಂತ. ಹಂಗಾಗಿ ಇಲ್ಲಿ ಯಾರೋ ದನ ಮೇಯಿಸಿದ್ದಾರೆ ಚೆನ್ನಾಗಿ. ಇವತ್ತು ಎಲ್ಲಿದ್ದೆ ನಾನು? ಬೇಲೂರಿಗೆ ಬಂದಿದ್ದಿದ್ದೆ ತುಂಬ ಅಪರೂಪ. ಕಂಟಿನ್ಯೂಸ್ಲಿ ಇದೆ ಫಸ್ಟ್ ಟೈಮು ನಾನು ಬೇಲೂರಲ್ಲಿ 4 ದಿನ ಇರೋದು. ಅದು ಈ ಮಳೆಗಾಲದಲ್ಲಿ. ನನಗೆ ಬೇಲೂರಲ್ಲಿ ಇಷ್ಟೊಂದು ಮಳೆ ಬರುತ್ತಾ ಅನ್ನೋದು ಗೊತ್ತಿಲ್ಲ. ಆ ಥರ ಅಷ್ಟು ಊರು ನೋಡಿದ್ದೀನಿ. ನಮ್ಮೂರನ್ನ ನಾನು ನೋಡಿರೋದು ಅಷ್ಟು. ಆಮೇಲೆ ಏನು ಹೇಳೋದು ಅಂದರೆ, ಏನು ಕೆಸರು, ಕಾಲಿಟ್ರೆ ಕಚಕ್ಕಂತ ಹೋಗುತ್ತೆ ಒಳಗಡೆ, ಅಷ್ಟು ಕೆಸರಿದೆ ಇಲ್ಲಿ. ಈ ಜಮೀನ ಉಳ್ಬೇಡ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರು ಆದ್ರೂ ಆರು ಬಿಚ್ಕೊಂಡು ಹೋಗಿಲ್ಲ, ಅಲ್ಲೇ ಬಿದ್ದಿದೆ. ಯಾವಾಗ ಬಿಚ್ಕೊಂಡು ಹೋಗ್ತಾರೆ ಪುಣ್ಯಾತ್ಮ ಗೊತ್ತಿಲ್ಲ. ಆರು ಇಲ್ಲ ಮತ್ತೆ ಉಳಕ್ಕೆ ಬಂದರೂ ಬರ್ಬೋದು. ನಮ್ಮ ಅಪ್ಪ ಏನಾದರೂ ಅವ್ರಿಗೆ ಉಳು ಅಂತ ಹೇಳಿದರೆ ನಮ್ಮ ಅಪ್ಪನಿಗೆ ಎಷ್ಟು ಅರ್ಥನೇ ಆಗಲ್ಲಪ್ಪ. ಬುಧ ಎಲ್ಲ ಎಷ್ಟು ದಪ್ಪ ಇದೆ. ಬುಧ ಎಲ್ಲ ಯಾವುದು ನೀಟ್ ಮಾಡಿಲ್ಲ ಅವರು. ಆರು ಬಿಟ್ಟಿರೋದು ಹಂಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಎತ್ಕೊಂಡೇ ಹೋಗಿಲ್ಲ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಇಷ್ಟೆಲ್ಲ ಭತ್ತದ ಗದ್ದೆ ಕೈಲಿ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಏನಾಗುತ್ತೋ ಮುಂದಕ್ಕೆ, ನಾಳೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಈ ಒಂದಿಷ್ಟು ಜಾಗ ಹೈಟ್ ಜಾಸ್ತಿ ಇದೆ. ಇಲ್ಲಿ ನೋಡಿ, ಈ ಜಾಗ ಇದು ನಮ್ಮದೇ. ಈ ಜಾಗ ಸ್ವಲ್ಪ ಹೈಟ್ ಜಾಸ್ತಿ ಇದೆ ನೋಡಿ. ಇಲ್ಲಿ ಇದು ಹೈಟು ಜಾಸ್ತಿ ಇರೋದ್ರಿಂದ ನಮ್ಮ ಜಾಗ ನಾವು ಬೇರೆಯವ್ರಿಗೆ ಕೊಟ್ಟರೆ ಏನು ಪ್ರಾಬ್ಲಮ್ಮು ಅಂದರೆ, ಅವ್ರ ಕೈಲಿ ಯಾವುದು ಚೆನ್ನಾಗಿ ಕಾಣುತ್ತೆ ಅದನ್ನು ಮಾತ್ರ ಅವರು ಉತ್ಕೊಂಡು ಬೆಳೆ ಬೆಳ್ಕೊತಾರೆ. ನೋಡಿ, ಅದು ಚೆನ್ನಾಗಿದೆ, ಅದನ್ನು ಉತ್ತಿದ್ದಾರೆ.
ಆ ಕಡೆ ಚೆನ್ನಾಗಿದೆ ಉತ್ತಿದ್ದಾರೆ. ಇನ್ನು ನೋಡಿ ಇದು ಚೆನ್ನಾಗಿದೆ, ಇದು ಉತ್ತಿದ್ದಾರೆ. ಇದನ್ನು ಉಳ್ಬೋದಿತ್ತಲ್ಲ, ಇದನ್ನು ಯಾಕೆ ಉತ್ತಿಲ್ಲ ನೋಡಿ. ಹಿಂಗೆ ಈ ಥರ ಹಾಳು ಬಿಡ್ತಾರೆ. ಅವ್ರ ಕೈಲಿ ಯಾವುದಾಗುತ್ತೆ ಅದನ್ನು ಮಾತ್ರ ಉಟ್ಕೊತಾರೆ, ಮಿಕ್ಕಿದ್ನ ಹಾಳು ಬಿಡ್ತಾರೆ. ಹಾಳು ಬಿಟ್ಟ ಮೇಲೆ ಏನಾಗುತ್ತೆ, ಹಾಕಿದವರು ಆ ಕಡೆಯವರು ಈ ಕಡೆಯವರೆಲ್ಲ ಒಂದು ಕಡೆಯಿಂದ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಬೆಳೆ ಬೆಳೀತಾ ಇಲ್ವಲ್ಲ, ಇನ್ನು ಓನವ್ರು ಕೇಳೋರು ಇರಲ್ಲ, ಇವ್ರು ಇನ್ನೇನು ಮಾತಾಡೋದಿಲ್ಲ. ಹಂಗೇನೆ ಆಗಿರೋದು ನೋಡಿ. ಮೇಲ್ಗಡೆ ಆಲ್ಮೋಸ್ಟ್ ಒಂದು ಅರ್ಧ ಎಕರೆ ಉತ್ತೇ ಇಲ್ಲ ಆ ಕಡೆಗೆ. ಅದೇ ನಮ್ಮ ಸ್ವಂತದಾಗಿರೋ ನಾವು ಏನೋ ಒಂದು ಮಾಡಿ ಏನೋ ಒಂದು ಬೆಳೆ ಮಾಡ್ತೀವಲ್ವ, ಅದು ಪ್ರಾಬ್ಲಮ್ಮು. ಅದು ಬೇರೆ ಕೊಡೋದು ಬರೀ 5,000 ರೂಪಾಯಿ. ಅವರು 5,000 ರೂಪಾಯಿಗೆ ಅವ್ರಿಗೆ ಕೊಟ್ಟರೆ ವರ್ಷಕ್ಕೆ ಅದು ಏನಾಗುತ್ತೆ, ಏನು ನಮಗದು ಒಂದು ಒಳ್ಳೆ ಅಮೌಂಟ್ ಅಂತಲೂ ಅನಿಸಲ್ಲ. ನಾನು ಅವ್ರಿಗೆ ಕೇಳಿದೆ ಒಂದು ಸ್ವಲ್ಪ ಜಾಸ್ತಿ ಕೊಡಿ ಅಂತ, ಅವ್ರು ಅದಕ್ಕೆ ರೆಡಿ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಬಿಡಿಸೋದಂತೂ ಬಿಡಿಸಿದ್ದೀನಿ. ನೀರಿಲ್ಲ ಅಂದಿದ್ರೆ ಏನು ಮಾಡೋಕ್ಕೂ ಚಂದ. ಅಂದರೆ ಈ ಥರ ಇಷ್ಟೊಂದು ನೀರು ನಿಂತ್ಕೊಳ್ಳಲ್ಲ ಅನ್ನೋಂಗಿದ್ದಿದ್ರೆ ಏನು ಬೇಕಾದ್ರೂ ಬೆಳೆ ಮಾಡ್ಬೋದು. ಬಟ್ ಈ ನೀರು ನಿಂತ್ಕೊಳ್ಳೋದ್ರಿಂದ ಭಾರಿ ಕಷ್ಟ, ಏನು ಬೆಳೆನೂ ಬರೋಲ್ಲ ಅಂತ. ದೇವರೇ ನೀನೇ ಕಾಪಾಡಬೇಕಪ್ಪ. ನೋಡೋಣ ಅದೇನಾಗುತ್ತೆ. ಎಷ್ಟು ನೀರು ನಿಂತಿದೆ ನೋಡಿ ಇದರಲ್ಲಿ. ನೀರನ್ನೆಲ್ಲ ಎಲ್ಲಿ ಕಳಿಸೋದು? ನೋಡಿ ನೀರು ಯಾವಾಗಲೂ ಇದ್ರೊಳಗಡೆ ಹರ್ಕೊಂಡು ಹೋಗ್ತಾನೇ ಇರುತ್ತೆ. ಇಲ್ಲಿ ಸಣ್ಣಕ್ಕೆ ಹೋಗ್ತಾನೇ ಇರುತ್ತೆ. ನಮ್ದು ಇನ್ನೊಂದು ಜಮೀನಿದೆ ಅಲ್ಲಿ ಅಲ್ಮಿಡಿ ಹತ್ರ. ಅದಕ್ಕೂ ಈ ಸರಿ ಜೋಳ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮಳೆ ಬಿಟ್ಟಿಲ್ಲ. ಎಲ್ಲೂ ಮಳೆ ಇದೆ. ನೆನ್ನೆ ಅಲ್ಲಿ ಹೋಗಿದ್ದೆ ನೈಟು 7 ಗಂಟೆಗೆ. ನಾನು ಅದು ವೀಡಿಯೋ ರೆಕಾರ್ಡ್ ಮಾಡೋದು ಮರ್ತ್ಬಿಟ್ಟೆ. ರೆಕಾರ್ಡ್ ಮಾಡಿದರೆ ಅದನ್ನು ಹಾಕ್ಬೋದಿತ್ತು ಇವತ್ತು. ನೋಡೋಣ. ಅದಕ್ಕೂ ಜೋಳ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಮಳೆ ಬಿಟ್ಟಿಲ್ಲ, ಅದು ಇನ್ನೂ ಉಳುಮೆ ಆಗಿಲ್ಲ. ಯಾರಿಗೊಬ್ರಿಗೆ ಉಳಕ್ಕೆ ಕೊಟ್ಟಿದ್ವಿ ನಮ್ಮ ರಿಲೇಷನ್ ಅವ್ರಿಗೆ. ಬಟ್ ಅವ್ರು ಉತ್ತಿರೋದೇನು ಅಷ್ಟು ನೀಟಾಗಿಲ್ಲ. ಅಲ್ಲಿ ಸಖತ್ತು ಗರಿಕೆ ಹುಲ್ಲು, ಅಂದರೆ ಇದೇ ಥರ ಹುಲ್ಲು ಅಲ್ಲೂ. ಗರಿಕೆ ಹುಲ್ಲು ಮತ್ತು ಬೇರೆ ಬೇರೆ ಥರ ಎಲ್ಲ ಏನೇನೋ ಇದೆ ಹುಲ್ಲು. ಅದು ತುಂಬ ಇದೆ. ಬಟ್ ಅವ್ರು ಉತ್ತಿರೋದು ನೋಡಿದ್ರೆ ಅದು ನೆಲದಿಂದನೂ ಕಿತ್ಕೊಂಡೇ ಬಂದಿಲ್ಲ. ಎರಡು ಮೈ ಉಳಕ್ಕೆ ಹೇಳಿದ್ದು. ಒಂದು ಮೈ ಉತ್ತಿ ಇನ್ನೊಂದು ಮೈ ಉತ್ತಿರ ಅಟ್ಲೀಸ್ಟ್ ಅದು ಗಿಡ ಕೆಳಗಿರಬೇಕು, ಮಣ್ಣು ಮೇಲಿರಬೇಕಲ್ಲ. ಹಂಗೂ ಆಗಿಲ್ಲ. ಅದು ಎಲ್ಲ ಹಂಗಂಗೆ ಇದೆ. ಸುಮ್ಮನೆ ಮೇಲ್ಗಡೆ ಒಂದು ಸ್ವಲ್ಪ ಕೆರ್ಕೊಂಡು ಹೋಗಿರೋ ಥರ ಕಾಣ್ತಾ ಇದೆ ಬಿಟ್ಟರೆ, ಅದೇ ಗುಂಡೋಡಿಸ್ದಾಗ ಸಣ್ಣ ಕೂದಲಿದ್ದಾಗ ಮೇಲ್ಗಡೆಯಿಂದ ಬಾಚಣಿಗೆ ಹಾಕ್ಕೊಂಡು ಹೋದ್ರೆ ಹೆಂಗೆ ಅನಿಸುತ್ತೋ ಆ ಥರ ಇದೆ ಅದು. ಎಲ್ಲೋ ದೂರದಲ್ಲಿ ನವಿಲು ಕೂಗ್ತಾರೆ. ಆ್ಯಕ್ಚುಲಿ ಅಲ್ಲಿ ನಾನು ಗಾಡೀಲಿ ಬರುವಾಗ ರೋಡ್ ಪಕ್ಕ ನವಿಲು ಮೇಯ್ತಾ ಇತ್ತು. ಅದು ರೋಡಿಂದ ಆಚೆ ಕಡೆ ಇತ್ತು, ನಾನು ರೋಡಲ್ಲಿದ್ದೆ. ಗಾಡಿ ಸೌಂಡ್ಗದ್ದು ರೋಡ್ ಪಕ್ಕನೇ ಓಡ್ಕೊಂಡು ಬಂತು, ತುಂಬ ದೂರ ಓಡ್ಕೊಂಬಂತು. ಬಟ್ ನನ್ನ ಹತ್ರ ಅವಾಗ ಕ್ಯಾಮ್ರಾ ಇರಲಿಲ್ಲ ರೆಕಾರ್ಡ್ ಮಾಡೋಕ್ಕೆ. ನಾನು ಗಾಡಿ ಓಡಿಸೋ ಕ್ಯಾಮ್ರಾ ಮೊಬೈಲೆಲ್ಲ ಯೂಸ್ ಮಾಡಲ್ದೆ, ಇಲ್ಲ ಭಯ ಆಗುತ್ತೆ ನನಗೆ. ಒಂದು ಹ್ಯಾಂಡಲೆಲ್ಲ ಅಂದರೆ ಒಂದು ಕೈಯಲ್ಲೆಲ್ಲ ಮೊಬೈಲು ಇಟ್ಕೊಂಡು ಗಾಡಿ ಓಡಿಸೋಕ್ಕೆ. ಆ ಥರ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಅದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಆ ಥರದ್ದೆಲ್ಲ ಮಾಡೋಕ್ಕೆ ನನಗೆ ಭಯ ಆಗುತ್ತೆ. ಹಂಗಾಗಿ ನಾನು ಅದನ್ನೆಲ್ಲ ಟ್ರೈ ಮಾಡಲಿಲ್ಲ. ಏನು ತಣ್ಣಗಿದೆ ಗೊತ್ತಾ. ಆದರೂ ಭಾರಿ ಮಳೆ ಬರುತ್ತೆ, ಯಾವಾಗಲೂ ಮಳೆ ಬರ್ತಾನೇ ಇರುತ್ತೆ ಬೇಲೂರಲ್ಲಿ. ಎಷ್ಟು ನವಿಲಿದೆ, ಎಷ್ಟು ಕೂಗ್ತದೆ ನವಿಲು ಅಂದರೆ ಹಬ್ಬ. ಒಳ್ಳೆ ವೆದರ್. ಇದು ಇವತ್ತಿನ ನನ್ನ ಫಾರ್ಮಿನ ಅಪ್ಡೇಟ್. ಇವತ್ತೇನೂ ಆಗಿಲ್ಲ ಆ್ಯಕ್ಚುಲಿ. ಬೆಳಗ್ಗೆ ನಾನು ಮಲಗಿದ್ದೆ. ನೆನ್ನೆ ಸ್ವಲ್ಪ ಕೆಲಸ ಮಾಡಿದ್ದಕ್ಕೆ ಇವತ್ತು ನನ್ನ ಕೈಲಿ ಮೈಕೈ ನೋವು ತಡೆಯೋಕ್ಕಾಗಿಲ್ಲ. ಹಾಗಾಗಿ ನಾನು ಮಲ್ಕೊಬಿಟ್ಟಿದ್ದೆ.
ಎದ್ದೇಳೋಕ್ಕಾಗಿಲ್ಲ. ಬೆಳಗ್ಗೆ ಎಚ್ಚರ ಆಯಿತು, ಆದರೂ ಮೈಕೈ ನೋವಿಗೆ ಅಯ್ಯೋ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಯಿತು. ಬೆಳಗ್ಗೆ 9 ಗಂಟೆಗೆ ಎದ್ದು ಕೆಲ್ಸಕ್ಕೆ ಮಾಡೋಕ್ಕೆ ಕೂತ್ಕೊಂಡೆ ತಿಂಡಿ ತಿಂದ್ಬಿಟ್ಟು. ಇನ್ನು 6 ಕಾಲಿಗೆ ಕೆಲಸ ಮುಗೀತು. ಕೆಲಸ ಮುಗಿಸ್ಕೊಂಡು ನೋಡೋಣ ಏನು ಮಾಡೋದು ಮನೇಲಿ ಕೂತ್ಕೊಂಡು ಅಂತೇಳಿ ತೋಟದ ಹತ್ರ ಬಂದಿದ್ದೀನಿ. ಈಗ ಮತ್ತೊಂದು ಇನ್ನೊಂದು ಸ್ವಲ್ಪ ಕಡ್ದಾಕ್ಬೋದಿತ್ತೇನಪ್ಪ. ಅಯ್ಯೋ ಈ ಕತ್ಲೆ ಮೈಕೈ ನೋವಾಗಿದೆ. ನಾಳೆ ಕಡಿತೀನಿ. ನಾಳೆ ಅನ್ನೋದು ಆಳು, ಬಟ್ ಕತ್ಲೆ ಇದೆ, ಹುಳಪಳ ಇದ್ರೆ ಕಷ್ಟ. ನಾಳೆ ಬರ್ತೀನಿ. ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಾಯಿರಿ. ಟೇಕ್ ಕೇರ್. ಬಾಯ್ ಬಾಯ್.